ಹಾಂ, ಪ್ರೀತಿಯ ವಿದ್ಯಾರ್ಥಿಗಳೇ, ಗಣಿತದಲ್ಲಿ 9ನೇ ತರಗತಿಯ ಭಾಗ 1ರಲ್ಲಿ 1ನೇ ಅಧ್ಯಾಯ ಸಂಖ್ಯಾ ಪದ್ಧತಿ. ಈ ಹಿಂದೆ ನಾವು ವಿವಿಧ ಸಂಖ್ಯಾಗಣಗಳ ಕುರಿತು ತಿಳ್ಕೊಂಡಿದ್ವಿ. ಅವನ್ನ ಸ್ಮರಣೆ ಮಾಡಿಕೊಂಡು ಇದರಲ್ಲಿ ಮುಂದಿನ ಸಂಖ್ಯೆಗಳು, ಇನ್ನೂ ದೊಡ್ಡ ದೊಡ್ಡ ಸಂಖ್ಯೆಗಳ ಗಣಗಳ ಕುರಿತು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಮೊದಲನೇದಾಗಿ ತಾವೆಲ್ಲರೂ ಇಲ್ಲಿ ಗಮನಿಸ್ತಾ ಇದ್ದೀರಾ, ಈ ಹಿಂದಿನ ತರಗತಿಯಲ್ಲೂ ಕೂಡ ಇತ್ತು, ಇದು ಒಂದು ಸಂಖ್ಯಾ ರೇಖೆ. ಈ ಸಂಖ್ಯಾ ರೇಖೆಯನ್ನು ನೀವೆಲ್ಲರೂ ಗಮನಿಸಬೇಕು. ಇಲ್ಲಿ 0 ಇದೆ, ಇದನ್ನ ಮೂಲ ಬಿಂದು ಅಥವಾ ಆರಂಭಿಕ ಬಿಂದು ಅಂತ ಹೇಳ್ಬಿಟ್ಟು ನಾವು ಕರೀತೇವೆ. 0ಯಿಂದ ಬಲಭಾಗದಲ್ಲಿ ನಾವು +1 +2 +3 +4 +5 +6 ಇತ್ಯಾದಿ ಅಂತೇಳಿ ಕರೀತೇವೆ. ಸೊ ಈ 0ಯಿಂದ ಬಲಭಾಗದಲ್ಲಿ ಧನ ಸಂಖ್ಯೆಗಳು ಅಥವಾ ಧನ ಪೂರ್ಣಾಂಕಗಳು ಅಂತ ಕರೀತೇವೆ. ಇನ್ನು 0ಯಿಂದ ಎಡಭಾಗದಲ್ಲಿ -1 -2 -3 -4 -5 -6 ಇತ್ಯಾದಿ, ಇವುಗಳನ್ನು ಋಣ ಸಂಖ್ಯೆಗಳು ಅಂತ ಕರೀತೇವೆ. ಧನ ಋಣ ಅನ್ನೋದು ಗೊತ್ತಿದೆ. ಧನ ಅಂದರೆ ಪ್ಲಸ್ ಚಿಹ್ನೆ, ಋಣ ಅಂದರೆ ಮೈನಸ್ ಚಿಹ್ನೆ. ಈಗ ಇದನ್ನೆಲ್ಲ ನಾವು ಯಾಕಪ್ಪ ಅಭ್ಯಾಸ ಮಾಡಬೇಕಾಗಿದೆ ಅಂದರೆ, ಈ ಧನ ಸಂಖ್ಯೆಗಳನ್ನೆಲ್ಲ ನಾವು 0 ಮತ್ತು ಋಣ ಸಂಖ್ಯೆಗಳನ್ನು ಹೊರತುಪಡಿಸಿ ಈ ಧನ ಸಂಖ್ಯೆಗಳನ್ನು ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತೇಳಿ ಕರೀತೇವೆ. ನಮ್ಮ ದೈನಂದಿನ ಜೀವನದಲ್ಲಿ ಬಳಸ್ತಕ್ಕಂಥ ಸಂಖ್ಯೆಗಳನ್ನು ಸ್ವಾಭಾವಿಕ ಸಂಖ್ಯೆಗಳು ಅಂತೇವೆ. ಸ್ವಾಭಾವಿಕ ಸಂಖ್ಯೆಗಳೆಲ್ಲವೂ ಧನ ಸಂಖ್ಯೆಗಳೇ ಆಗಿದ್ದಾವೆ. ಈ ಧನ ಸ್ವಾಭಾವಿಕ ಸಂಖ್ಯೆಗಳನ್ನು ಸಾಮಾನ್ಯವಾಗಿ ನಾವು ಎನ್ ಅನ್ನೋ ಆಂಗ್ಲ ಭಾಷೆಯ ದೊಡ್ಡ ಅಕ್ಷರದಿಂದ ಬರೆದುಬಿಟ್ಟು ಪುಷ್ಪಾವರಣಗಳ ನಡುವೆ 1 2 3 4 5 6 ಇತ್ಯಾದಿ, ಇದನ್ನ ಸ್ವಾಭಾವಿಕ ಸಂಖ್ಯೆಗಳ ಗಣ ಅಂತೇಳಿ ನಾವು ಕರೀತೇವೆ. ನಂತರ ಈ ಧನ ಸಂಖ್ಯೆಗಳಿಗೆ 0ಯನ್ನು ಸೇರಿಸಿಬಿಡೋಣ. ಧನ ಸಂಖ್ಯೆಗಳ ಗಣಕ್ಕೆ 0ಯನ್ನು ಸೇರಿಸಿದ್ದೇವೆ. 0 1 2 3 4 5 6 ಇತ್ಯಾದಿ. 0ಯನ್ನು ಧನ ಸಂಖ್ಯೆಗಳಿಗೆ ಸೇರಿಸಿದಾಗ ನಮಗೆ ಸಿಗ್ತಕ್ಕಂಥ ಈ ಸಂಖ್ಯಾಗಣವನ್ನು ನೋಡಿ, 0 1 2 3 4 ಇದನ್ನ ಪೂರ್ಣ ಸಂಖ್ಯೆಗಳ ಗಣ ಅಂತ ಕರಿತೇವೆ. ಇದನ್ನ ಆಂಗ್ಲ ಭಾಷೆಯ ದೊಡ್ಡ ಅಕ್ಷರ W ನಿಂದ ಸೂಚನೆ ಮಾಡ್ತೇವೆ. ಹೋಲ್ ನಂಬರ್ಸ್ ಅಂತ ಕೂಡ ಇದನ್ನ ನಾವು ಕರಿತೇವೆ. ಪೂರ್ಣ ಸಂಖ್ಯೆಗಳ ಗಣ ಅಂತ ಹೇಳ್ಬಿಟ್ಟು ಇದನ್ನು ಕರಿತೇವೆ. ಹಾಗೆಯೇ ಈ ಸಂಖ್ಯಾ ರೇಖೆಯ ಮೇಲೆ ಧನ ಸಂಖ್ಯೆಗಳು ಮೂಲ ಬಿಂದು 0 ಜೊತೆಗೆ ಎಡಭಾಗದಲ್ಲಿ ಬಂದಾಗ ನಮಗೆ ಋಣ ಸಂಖ್ಯೆಗಳು ಸಿಕ್ಕಿದೆ. ಹಾಗಾದ್ರೆ ಧನ ಸಂಖ್ಯೆಗಳು, ಮೂಲ ಬಿಂದು ಮತ್ತು ಋಣ ಸಂಖ್ಯೆಗಳು ಇವೆಲ್ಲವನ್ನು ಒಳಗೊಂಡಿರತಕ್ಕಂಥ ಮತ್ತೊಂದು ಸಂಖ್ಯಾಗಣ ಇದೆ ಮಕ್ಕಳೇ, ನೀವು ಗಮನಿಸಬೇಕು. -3 -2 -1, ಮೂಲ ಬಿಂದು ಅಂದರೆ 0, ಬಲಭಾಗಕ್ಕೆ +1 +2 +3 ಇತ್ಯಾದಿ. ಇಲ್ಲಿ ಈಗ ದೊರಕಿರ್ತಕ್ಕಂಥ ಈ ಸಂಖ್ಯಾಗಣವನ್ನ ಪೂರ್ಣಾಂಕಗಳ ಗಣ, ಆಂಗ್ಲ ಭಾಷೆಯ ದೊಡ್ಡ ಅಕ್ಷರ Z ನಿಂದ ಸೂಚನೆ ಮಾಡ್ತೇವೆ. ಇದನ್ನ ಇಂಟೀಜರ್ಸ್ ಅಂತ ಕೂಡ ಕರೀತೇವೆ. ಪೂರ್ಣಾಂಕಗಳ ಗಣ ಅಂತೇಳಿ ಇದನ್ನು ಕರೀತೇವೆ. ಈ ಸಂಖ್ಯಾಗಣವನ್ನು ನೀವು ಗಮನಿಸಿದಾಗ ವಿಶೇಷವಾಗಿ ನೋಡಿ, ಇಲ್ಲಿ ಇವೆಲ್ಲವೂ ಭಾಗಲಬ್ಧ ಸಂಖ್ಯೆಗಳೇ. ಧನ ಸಂಖ್ಯೆಗಳು, ಮೂಲ ಬಿಂದು ಮತ್ತು ಋಣ ಸಂಖ್ಯೆಗಳೆಲ್ಲ ಭಾಗಲಬ್ಧ ಸಂಖ್ಯೆಗಳು. ಯಾವುದಾದ್ರೂ 2 ಭಾಗಲಬ್ಧ ಸಂಖ್ಯೆಗಳ ನಡುವೆ ಅನೇಕ ಭಾಗಲಬ್ಧ ಸಂಖ್ಯೆಗಳಿರುತ್ತೆ. ಆ ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಹೇಗೆ ಗುರುತಿಸ್ತೇವೆ ಸ್ವಲ್ಪ ಗಮನಿಸ್ರಿ. ಈ ಉದಾಹರಣೆಗೆ 1 ಮತ್ತು 2 ಅಂತಕ್ಕಂಥ ಸಂಖ್ಯೆಗಳಿದ್ದಾವೆ. ಇವು 2 ಭಾಗಲಬ್ಧ ಸಂಖ್ಯೆಗಳ ನಡುವೆ ಅಪರಿಮಿತ ಸಂಖ್ಯೆಯ ಭಾಗಲಬ್ಧ ಸಂಖ್ಯೆಗಳಿದ್ದಾವೆ. ಹಾಗಾದರೆ ಈ ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಆಂಗ್ಲ ಭಾಷೆಯ ದೊಡ್ಡ ಅಕ್ಷರದಿಂದ ಸೂಚನೆ ಮಾಡ್ತೇವೆ. ಅವುಗಳನ್ನು ಬರೆಯುವ ವಿಧಾನ ಹೇಗೆ ಅಂದರೆ, ಈ 1 ಮತ್ತು 2ರ ನಡುವಿನ ಒಂದು ಸಂಖ್ಯೆ ಎಷ್ಟಿದೆ ಅಂತೇಳಿದ್ರೆ ಈಗ ಬರೀಬೋದು ನೋಡಿ, 3/2 ಅಂತೇಳಿ ನಾನು ಬರಬೇಕು. 3/2 ಅಂದರೆ 1.5 ಅಂದರೆ 1.5. ಇದರ ನಡುವೆ ಇನ್ನು 1 ಮತ್ತು 1.5 ನಡುವೆ ಕಾಲು ಭಾಗ ಬರುತ್ತೆ, ಅದನ್ನು 1/4. ಈಗ 10 ಮತ್ತು 2ರ ನಡುವೆ ಇನ್ನೊಂದು ಬರುತ್ತೆ ಮಕ್ಕಳೇ ನಮಗೆ. ಸೊ ಇದನ್ನ 3/4 ಹೀಗೆ ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಬರೀತೇವೆ. ಹಾಗಾದರೆ
ಯಾವುದೇ ಎರಡು ಸಂಖ್ಯೆಗಳ ನಡುವೆ ಭಾಗಲಬ್ಧ ಸಂಖ್ಯೆಗಳನ್ನು ಯಾವ ರೀತಿ ನಾವು ವ್ಯಾಖ್ಯಾನಿಸ್ತೇವೆ ಅಂದರೆ, ನಾವು ಯಾವ ಸಂಖ್ಯೆಗಳನ್ನ ಪಿ ಬೈ ಅಥವಾ ಭಾಗಲಬ್ಧ ಸಂಖ್ಯೆಗಳ ರೂಪದಲ್ಲಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯವೋ ಅವುಗಳನ್ನ ಭಾಗಲಬ್ಧ ಸಂಖ್ಯೆಗಳು ಅಂತೇವೆ. ಉದಾಹರಣೆಗೆ ಆರ್ ಅಂತಕ್ಕಂಥ ಒಂದು ಸಂಖ್ಯೆ ಇದೆ ಅಂದ್ರೆ ಅದನ್ನ ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿದರೆ, ಅಂದ್ರೆ ಇಲ್ಲಿ ಒಂದು ನಿಬಂಧನೆ ಇದೆ. ಏನ್ ನಿಬಂಧನೆ? ಸೊ ಈ ಪಿ ಮತ್ತೆ ಕ್ಯೂ ಅನ್ನೋವು ಯಾವಾಗಲೂ ಪೂರ್ಣಾಂಕಗಳೇ ಆಗಿರಬೇಕು, ಜೊತೆಗೆ ಕ್ಯೂ ಬೆಲೆ ಯಾವಾಗಲೂ 0ಗೆ ಸಮನಾಗಿರುವುದು. ಹೀಗಿದ್ರೆ ವ್ಯಕ್ತಪಡಿಸಿದರೆ ಆ ಸಂಖ್ಯೆಗಳನ್ನ ಭಾಗಲಬ್ಧ ಸಂಖ್ಯೆಗಳು ಅಂತೇಳಿ ಕರೀತೇವೆ. ಈ ಭಾಗಲಬ್ಧ ಸಂಖ್ಯೆಗಳಿಗೆ ಉದಾಹರಣೆಯನ್ನು ನಾವು ಸಾಕಷ್ಟು ಕೊಡ್ಬೋದು ಮಕ್ಕಳೇ. ಈಗ ನಾವು ಅದರಲ್ಲಿ ಭಾಗಲಬ್ಧ ಸಂಖ್ಯೆಗಳ ಗಣವನ್ನ ಕ್ಯೂ ನಿಂದ ಸೂಚನೆ ಮಾಡ್ತೇವೆ. ಇದನ್ನ ರ್ಯಾಷನಲ್ ನಂಬರ್ಸ್ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಆದ್ದರಿಂದ ಅದನ್ನು ಸಂಕ್ಷಿಪ್ತವಾಗಿ ನಾವೇನು ಬರೀತೀವಿ ಅಂದ್ರೆ ಪಿ ಕಾಮ ಕ್ಯೂ ಅಂದ್ರೆ ಪಿ ಮತ್ತೆ ಕ್ಯೂ ಯಾವುದೇ ಪೂರ್ಣಾಂಕಗಳಾಗಿರಬೇಕು, ಕ್ಯೂ ಅನ್ನೋದು 0ಗೆ ಸಮನಾಗಿರಬಹುದು. ಇಂತಹ ಲಕ್ಷಣ ಇರತಕ್ಕಂಥ ಯಾವುದೇ ಒಂದು ಸಂಖ್ಯೆಯನ್ನ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ಬಿಟ್ಟು ನಾವು ಕರಿತೇವೆ. ಅದಕ್ಕೆ ಉದಾಹರಣೆಯನ್ನ 1/4, 3/2, 3/4. ನೋಡಿ ಇಲ್ಲಿ 2/3 ಇದೆ. 2 ಮತ್ತು 3 ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಬರೀಬಹುದು. ಅಂತಹ ಒಂದು ಉದಾಹರಣೆಯನ್ನು ನಾನು ಇಲ್ಲಿ ಕೊಡ್ತೀನಿ ಮಕ್ಕಳೇ. ನೋಡೋಣ, ಒಂದು ಉದಾಹರಣೆ ತೆಗೆದುಕೊಳ್ಳೋಣ. ಒಂದು ಉದಾಹರಣೆ 2 ಮತ್ತು 3 ನಡುವಿನ ಯಾವುದಾದರೂ 5 ಭಾಗಲಬ್ಧ ಸಂಖ್ಯೆಗಳನ್ನ ಬರೆಯಿರಿ. ನೋಡಿ, ಈ 2 ಮತ್ತೆ 3 ನಡುವೆ ಯಾವುದಾದರೂ 5 ಭಾಗಲಬ್ಧ ಸಂಖ್ಯೆಗಳನ್ನ ಬರೆಯಿರಿ ಅಂತ ಇದೆ. ಅದನ್ನ ನಾವು 2-3 ವಿಧಾನದಲ್ಲಿ ಈ ಸಮಸ್ಯೆಯನ್ನು ಬಿಡಿಸಬಹುದು. ಅದರಲ್ಲಿ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ ಅಂತ ಹೇಳಿದ್ರೆ ಮಕ್ಕಳೇ, ನಮಗೆ ಬೇಕಾಗಿರ್ತಕ್ಕಂಥ ಭಾಗಲಬ್ಧ ಸಂಖ್ಯೆಗಳೆಷ್ಟು? 5. ಈಗ ನಾವು ಈ 2 ಮತ್ತೆ 3 ಈ ಭಾಗಲಬ್ಧ ಸಂಖ್ಯೆಗಳ ರೂಪದಲ್ಲಿ ಛೇದ 5 + 1 6 ಇರುವಂತೆ ಬರ್ಕೊಳ್ಬೇಕು. 6 ಇರುವಂತೆ ಬರ್ಕೊಂಡಾಗ ಏನಾಗುತ್ತೆ ನಮಗೆ? 12/6. ನೋಡಿ, 6 ಎರಡನೇ 12. ನಂತರ ಮತ್ತು 3 ಬೇಕು ಅಂದ್ರೆ 18/6. 6 ಮೂರಲೆ 18. ಹಾಗಾದ್ರೆ 12/6, 12/6 ಮತ್ತು 18/6 ನಡುವೆ ಎಷ್ಟು ಭಾಗಲಬ್ಧ ಸಂಖ್ಯೆಗಳಿವೆ ನೋಡೋಣ ಇವಾಗ. ಸೊ 12/6 ಚಿಕ್ಕದು, ಈ ಒಂದು ಉದಾಹರಣೆ ನೋಡಿದ್ವಿ ನಾವು. ಅದೇ ರೀತಿ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಏಕೆಂದ್ರೆ ಇಲ್ಲಿ ಭಿನ್ನರಾಶಿ ರೂಪದಲ್ಲಿ 2 ಸಂಖ್ಯೆಗಳಿದ್ದಾವೆ. ಭಾಗಲಬ್ಧ ಸಂಖ್ಯೆ ಅಂದ ತಕ್ಷಣ ನಮ್ಮ ವಿದ್ಯಾರ್ಥಿಗಳಿಗೆ ಏನೋ ಒಂದು ಗೊಂದಲ. ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆ p/q ರೂಪದಲ್ಲಿ ಇರಬೇಕು ಅಂತ ನಾವು ಹೇಳಿದ್ದೇವೆ. ಈಗ 5 ಅಂತಕ್ಕಂಥ ಒಂದು ಸಂಖ್ಯೆ ಇದೆ. ಇದನ್ನ p/q ರೂಪದಲ್ಲಿ ಬರೀಬಹುದು, 5/1. ಅದೇ ರೀತಿ -18 ಅಂತ ಇದೆ. ಇದನ್ನು ಕೂಡ -18/1 ಅಂತ ಬರೀಬಹುದು. ಹೀಗೆ
ನಾವು ಯಾವುದೇ ಒಂದು ಸಂಖ್ಯೆಯನ್ನ p/q ರೂಪದಲ್ಲಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯವಾದರೆ ಮಾತ್ರ ಅದನ್ನ ನಾವು ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ಬಿಟ್ಟು ನಾವು ಕರಿತೇವೆ ಮಕ್ಕಳೇ. ಈಗ ಅದೇ ರೀತಿ ಇಲ್ಲಿ ಒಂದು ಇದೆ 3/5 ಮತ್ತು 4/5 ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನು ಬರೀಬೇಕು. ಇದನ್ನ ಈ ರೂಪದಲ್ಲಿ ಬರೆಯಬೇಕು. ನಮಗೆ ಬೇಕಾಗಿರ್ತಕ್ಕಂಥದ್ದು 5 ಭಾಗಲಬ್ಧ ಸಂಖ್ಯೆಗಳು. ಛೇದ ನಮಗೆ ಎಷ್ಟಾಗಬೇಕು? 5 + 1 6 ಇರುವಂತೆ ನಾವು ಪರಿವರ್ತನೆ ಮಾಡ್ಕೋಬೇಕು. ಹೇಗೆ? ಮೊದಲನೇ ಸಂಖ್ಯೆಯನ್ನ 3/5 ಇದನ್ನ ಛೇದ 6 ಆಗಬೇಕು ಅಂದ್ರೆ 6ರಿಂದ ಒಮ್ಮೆ ಭಾಗಿಸಿ ಒಮ್ಮೆ ಗುಣಿಸ್ಬೇಕು. ಸೊ 6 × 18, 6 × 30. ಅದೇ ರೀತಿ ಇಲ್ಲಿ 4 ಇದೆ ಮಕ್ಕಳೇ. 4/5 × 6ರಿಂದ ಭಾಗಿಸಿ 6ರಿಂದ ಗುಣಿಸ್ಬಿಡಿ. 24/6 30 ಬರುತ್ತೆ. ಅಂದ್ರೆ 18/30 ಮತ್ತೆ 24/30 ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಹೇಳಬೇಕು. ಯಾಕೆಂದ್ರೆ ಇಲ್ಲಿ 3/5 5ರ ಸಮಭಿನ್ನ ರಾಶಿ 18/30, 4/5ರ ಸಮಭಿನ್ನ ರಾಶಿ 24/30, 6×4 24, 6×5 30, 6×3 18, 6×5 30 ಅಥವಾ ವಿದ್ಯಾರ್ಥಿಗಳೇ. ಸೊ ಆದ್ದರಿಂದ ನಮಗೆ ಬೇಕಾಗಿರ್ತಕ್ಕಂಥ 5 ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿದ್ರೆ 18/30. ಯಾಕೆಂದ್ರೆ ನಮಗೆ ಇವೆರಡರ ನಡುವಿನ ಭಾಗಲಬ್ಧ ಸಂಖ್ಯೆಗಳು ಬೇಕು. 19/30, 20/30, 21/30, 22/30, 23/30, 24/30ಕ್ಕಿಂತ ಚಿಕ್ಕದು. ಆದ್ರಿಂದ ನಮಗೆ ಬೇಕಾದ 5 ಅಂದ್ರೆ 3/5 ಮತ್ತು 4/5ರ 5 ಭಾಗಲಬ್ಧ ಸಂಖ್ಯೆಗಳು ನೋಡಿ ಎಷ್ಟೆಷ್ಟಿದ್ದಾವೆ? 19/30, 20/30, 21/30, 22/30, 22/30, 23/30. ಒಟ್ಟಾಗಿ 5 ಭಾಗಲಬ್ಧ ಸಂಖ್ಯೆಗಳು. ಇದೇ ರೀತಿ ಸಾಕಷ್ಟು ಉದಾಹರಣೆಗಳು ನಿಮ್ಮ ಅಭ್ಯಾಸ ಚಟುವಟಿಕೆಯಲ್ಲಿದ್ದಾವೆ. ಅವುಗಳನ್ನು ಪ್ರಯತ್ನಿಸಿ ಮಕ್ಕಳೇ. ಜೊತೆಗೆ ನಾವು ಯಾವುದಾದ್ರೂ ಒಂದು ಸಂಖ್ಯೆ ಅದರ ಲಕ್ಷಣ ಕುರಿತು ಇಲ್ಲಿ ಕೆಲವೊಂದು ಹೇಳಿಕೆಗಳಿದ್ದಾವೆ. ಈ ಹೇಳಿಕೆಗಳು ಸರಿನೇ ತಪ್ಪೇ ಅನ್ನೋದನ್ನು ನಾವು ನೋಡಲಿಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ನೋಡಿ, ನಾವು ಸಂಖ್ಯಾಗಣಗಳನ್ನು ಸ್ಮರಣೆ ಮಾಡಿಕೊಂಡು ಇದಕ್ಕೆ ಉತ್ತರಿಸಬೇಕಾಗುತ್ತೆ. ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯೂ ಕೂಡ ಒಂದು ಪೂರ್ಣ ಸಂಖ್ಯೆ. ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳೇ. ಈ ಹೇಳಿಕೆ ಸರಿನೋ ತಪ್ಪು? ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳೇ ಆಗಿದ್ದಾವೆ ಈ ಹೇಳಿಕೆ. ಆದ್ರಿಂದ ಸರಿ. ಏಕೆಂದ್ರೆ 1, 2, 3, 4, 5 ಈ ಎಲ್ಲ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳ ಗಣದಲ್ಲಿರೋದ್ರಿಂದ ಮೊದಲನೇ ಹೇಳಿಕೆ ಸರಿ. ಈಗ ಎರಡನೇ ಹೇಳಿಕೆ ನೋಡಿ ಹೇಗೆ. ಪ್ರತಿಯೊಂದು ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆ. ಇದನ್ನು ಯೋಚನೆ ಮಾಡಬೇಕು. ಯಾಕೆಂದ್ರೆ ಇಲ್ಲಿ ಸ್ವಾಭಾವಿಕ ಸಂಖ್ಯೆಗಳ ಗಣ ಅನ್ನೋದು ಪೂರ್ಣ ಸಂಖ್ಯೆಗಳ ಗಣದ ಉಪಗಣ ಆಗಿದೆ. ಇಲ್ಲೇನಾಗಿದೆ? ಪೂರ್ಣಾಂಕಗಳ ಗಣ ಒಂದು ಪೂರ್ಣ ಸಂಖ್ಯೆಗಳ ಗಣದ ಉಪಗಣವಲ್ಲ. ಆದ್ರಿಂದ ಇದರಲ್ಲಿ ಋಣ ಪೂರ್ಣಾಂಕಗಳಿವೆ ನೋಡಿ. ಎರಡನೇ ರೇಖೆ ನೋಡಿ, -1, -2, -3 ಇವೆಲ್ಲವೂ ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಇಲ್ಲ. ಆದ್ರಿಂದ ಎರಡನೇ ಹೇಳಿಕೆ ಏನಾಗಿದೆ ಮಕ್ಕಳೇ? ನಮಗೆ ತಪ್ಪು. ಎಲ್ಲ ಪೂರ್ಣಾಂಕಗಳು ಪೂರ್ಣ ಸಂಖ್ಯೆಗಳಲ್ಲ. ಕೆಲವೊಂದಿದ್ದಾವೆ 0 ಧನ ಪೂರ್ಣಾಂಕಗಳೆಲ್ಲವೂ ಪೂರ್ಣಾಂಕಗಳ ಗಣದಲ್ಲಿದೆ. ಆದರೆ ಋಣ ಪೂರ್ಣಾಂಕಗಳು ಇಲ್ಲದೆ ಇರೋದ್ರಿಂದ ನಾವು ಎಲ್ಲ ಪೂರ್ಣಾಂಕಗಳು ಪೂರ್ಣ ಸಂಖ್ಯೆಗಳು ಅಲ್ಲ. ಆದ್ರಿಂದ ಈ ಹೇಳಿಕೆ ತಪ್ಪು. ಇನ್ನು ಮೂರನೇ ಹೇಳಿಕೆ ನೋಡಿ. ಮೂರನೇ ಹೇಳಿಕೆ ಏನು ಹೇಳುತ್ತೆ? ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಒಂದು ಪೂರ್ಣಾಂಕ. ಮಕ್ಕಳೇ, ಇದನ್ನು ಯೋಚಿಸ್ಬೇಕು ನೀವು. ಗೊತ್ತಾ ನೋಡಿ, ಪೂರ್ಣ ಸಂಖ್ಯೆ ಅಂದ್ರೆ ನಮಗೆ 0, 1, 2, 3, 4 ಅಂತ ಹೇಳ್ತೀವಿ. ಈಗ ನಮಗೆ ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಈಗ 1/2 ಇದೊಂದು ಭಾಗಲಬ್ಧ ಸಂಖ್ಯೆ ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಇಲ್ಲ.
0, 1, 2, 3, 4 ಋಣ ಪೂರ್ಣಾಂಕಗಳೆಲ್ಲವೂ ಭಾಗಲಬ್ಧ ಸಂಖ್ಯೆಗಳ ಗಣದಲ್ಲಿದೆ. ಆದ್ದರಿಂದ ಪ್ರತಿ ಭಾಗಲಬ್ಧ ಸಂಖ್ಯೆನೂ ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮೂರನೇ ಹೇಳಿಕೆ ಕೂಡ ಏನಾಗಿದೆ ಮಕ್ಕಳೇ, ತಪ್ಪು. ಇದನ್ನ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಹೇಳ್ಬೋದು ಮಕ್ಕಳೇ. ಇದನ್ನೇ ಇಂಥ ಸಾಕಷ್ಟು ಹೇಳಿಕೆಗಳು ನಮ್ಮ ಅಭ್ಯಾಸದಲ್ಲಿದ್ದಾವೆ. ಯಾಕೆಂತ ಹೇಳಿದ್ರೆ ನಾವು ಈ ಎಲ್ಲ ಸಂಖ್ಯಾಗಣಗಳ ಕುರಿತು ನಮಗೆ ಸ್ವಲ್ಪ ಅದರ ಮಾಹಿತಿ ಇತ್ತು ಅಂತ ಹೇಳಿದ್ರೆ ಯಾವುದೇ ಹೇಳಿಕೆಯನ್ನು ಕೊಟ್ಟರೂ ಕೂಡ ನಾವು ಮಾಡ್ಬೋದು ಅಂತ ಹೇಳಿಕೆಗಳಿದ್ದಾವೆ. ನಾನು ಈಗ ಒಂದು ಹೇಳ್ತೀನಿ ನೋಡಿ. ಪ್ರತಿಯೊಂದು ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆ. ಈ ಹೇಳಿಕೆ ಸರಿನಾ ವಿದ್ಯಾರ್ಥಿಗಳೇ? ಯೋಚಿಸಿ. ಪ್ರತಿಯೊಂದು ಪೂರ್ಣಾಂಕನೂ ಪೂರ್ಣ ಸಂಖ್ಯೆನಾ? ಯೋಚಿಸಬೇಕು. ಪೂರ್ಣಾಂಕಗಳ ಗಣ ಪೂರ್ಣ ಸಂಖ್ಯೆಗಳ ಗಣದ ಉಪಗಣವಲ್ಲ. ಆದ್ದರಿಂದ ನಾವೇನು ಮಾಡಬೇಕು? ಮೈನಸ್ ಗುಣಪೂರ್ಣಾಂಕಗಳೆಲ್ಲವೂ ಪೂರ್ಣಾಂಕಗಳ ಗಣದಲ್ಲಿ ಇಲ್ಲದೆ ಇರೋದ್ರಿಂದ ಈ ಹೇಳಿಕೆ ತಪ್ಪು ಅಂತ ಇಲ್ಲಿ ಮಾಡಿದ್ದೇವೆ. ಇಂಥ ಸಾಕಷ್ಟು ಉದಾಹರಣೆಗಳು ನಮ್ಮಲ್ಲಿ ಇರೋದ್ರಿಂದ ಇದನ್ನು ನೀವು ಅಭ್ಯಾಸ ಚಟುವಟಿಕೆಯಲ್ಲಿದೆ ಮಾಡಬೇಕಾಗುತ್ತೆ. ಮಕ್ಕಳೇ, ಇದುವರೆಗೆ ನಾವು ಭಾಗಲಬ್ಧ ಸಂಖ್ಯೆಗಳ ಕುರಿತು ತಿಳ್ಕೊಂಡಿದ್ದೇವೆ. ಭಾಗಲಬ್ಧ ಸಂಖ್ಯೆಗಳು ಅಂದರೆ ಯಾವುದಾದ್ರೂ ಒಂದು ಸಂಖ್ಯೆಯನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯವಾದರೆ ಅದು ಒಂದು ಭಾಗಲಬ್ಧ ಸಂಖ್ಯೆ ಆಗುತ್ತೆ. ಈಗ ಇಲ್ಲಿ ಎಸ್ ಅನ್ನೋದು ಯಾವುದೋ ಒಂದು ಸಂಖ್ಯೆ ಇದೆ. ಇದನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲದಿದ್ದರೆ ಅದನ್ನು ನಾವು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೇವೆ. ಹಾಗಾದ್ರೆ ಇಲ್ಲಿಯೂ ಕೂಡ ಒಂದು ನಿಬಂಧನೆ ಇದೆ. ಏನಾಗಿರಬೇಕು? ಪಿ ಮತ್ತು ಕ್ಯೂಗಳು ಯಾವಾಗಲೂ ಪೂರ್ಣಾಂಕಗಳೇ ಆಗಿರಬೇಕು. ಜೊತೆಗೆ ಕ್ಯೂ ಅನ್ನೋದು 0ಗೆ ಸಮನಾಗಿರಬಹುದು. ಈ ನಿಬಂಧನೆ ಒಳಪಟ್ಟಾಗ ನಾವು ಇದನ್ನ ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ಬಿಟ್ಟು ಕರೀತೇವೆ. ಈ ಅಭಾಗಲಬ್ಧ ಸಂಖ್ಯೆಗಳ ಗಣವನ್ನು ನಾವು ಆಂಗ್ಲ ಭಾಷೆಯ IR ನಿಂದ ಸೂಚನೆ ಮಾಡ್ತೇವೆ. IR ಅಂದರೆ ಇರ್ಯಾಷನಲ್ ನಂಬರ್. ಇದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ಕೊಡೋಣ ಮತ್ತೆ. ವರ್ಗಮೂಲ 2, ವರ್ಗಮೂಲ 3, ಪೈ, ವರ್ಗಮೂಲ 5 ಅಥವಾ 0.01, 001, 00001 ಇತ್ಯಾದಿ. ಇವೆಲ್ಲವೂ ಕೂಡ ಮಕ್ಕಳೇ ನಾವು ಇವುಗಳನ್ನು ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ಬಿಟ್ಟು ನಾವು ಕರೀತೇವೆ. ಈ ಅಭಾಗಲಬ್ಧ ಸಂಖ್ಯೆಗಳನ್ನು ನೀವು ಗಮನಿಸಿದ್ರಿ. ಈ ಅಭಾಗಲಬ್ಧ ಸಂಖ್ಯೆಗಳ ಕುರಿತು ನಮ್ಮ ವಿವಿಧ ಗಣಿತಜ್ಞರು ಇದರ ಕುರಿತು ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ನಮ್ಮ ಪಠ್ಯಪುಸ್ತಕದಲ್ಲಿ ಅಭ್ಯಾಸ ಮಾಡ್ಬೋದು ಅಥವಾ ಬೇರೆ ಬೇರೆ ಗ್ರಂಥಗಳಿಗೂ ಕೂಡ ಅದಕ್ಕೆ ಸಾಕಷ್ಟು ಮಾಹಿತಿ ಇದೆ. ಅದನ್ನು ನಾವು ತಿಳ್ಕೋಬಹುದು. ಈಗ ಇಂಥ ಅಭಾಗಲಬ್ಧ ಸಂಖ್ಯೆಗಳನ್ನು ನಾವು ಒಂದು ಸಂಖ್ಯಾ ರೇಖೆಯ ಮೇಲೂ ಪ್ರತಿನಿಧಿಸಿ ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ಅಂತಹ ಅಭಾಗಲಬ್ಧ ಸಂಖ್ಯೆಗಳನ್ನು ನಾವೀಗ ಒಂದು ಇದ್ರ ಮೇಲೆ ಸಂಖ್ಯಾ ರೇಖೆಯ ಮೇಲೆ ಅಂದರೆ ಇದುವರೆಗೂ ನಾವು ಅಭಾಗಲಬ್ಧ ಸಂಖ್ಯೆಗಳನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಈ ಅಭಾಗಲಬ್ಧ ಸಂಖ್ಯೆಗಳನ್ನು ನಾವು ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸಬಹುದು. ಅವುಗಳ ಅಂದಾಜು ಬೆಲೆಯನ್ನು ಸಂಖ್ಯಾ ರೇಖೆಯ ಮೇಲೆ ನಾವು ಗುರುತು ಮಾಡಬಹುದು. ಹೇಗೆ ಅಂತೇಳಿ ಈಗ ನಾವು ನೋಡೋಣ. ಸ್ವಲ್ಪ ಈಗ ಗಮನಿಸಿ. ಒಂದು ಸಂಖ್ಯಾ ರೇಖೆಯನ್ನು ನಾನು ರಚನೆ ಮಾಡಿದ್ದೇನೆ. ಇದರಲ್ಲಿ ನೋಡಿ 0, 1, 2, 3 ಬಲಭಾಗದಲ್ಲಿದೆ. 3 ಬಿಂದುವಿನ ಎಡಭಾಗದಲ್ಲಿ -1, -2, -3 ಹೀಗೆ ಇದೆ. ಇಲ್ಲಿ 0 ಮತ್ತು 1ರ ನಡುವೆ ಒಂದು ಏಕಮಾನವನ್ನು ನಾವು ತೆಗೆದುಕೊಳ್ಳೋಣ. ಇದನ್ನು ಎ ಅಂತ ಕರೆಯೋಣ. ಒಂದು ಮೂಲಮಾನ ಅಥವಾ ಒಂದು ಏಕಮಾನ, ಒಂದು ಮೂಲಮಾನ ಅಂತ ತೆಗೆದುಕೊಂಡಿದ್ದೇವೆ. ಈ ಎ ಅಂತಕ್ಕಂಥ ಬಿಂದುವಿನಲ್ಲಿ ಲಂಬವಾಗಿ ನಾವು 1 ಸೆಂಟಿಮೀಟರ್ ಉದ್ದದ ರೇಖೆಯನ್ನು ಎಳೆದುಬಿಡೋಣ. ನೋಡಿ, ಎನಲ್ಲಿ 90 ಡಿಗ್ರಿ ಕೋನ ಇರುವಂತೆ ಒಂದು ಏಕಮಾನ ಇರುವಂತೆ ಇದನ್ನು ನಾವು ಗುರುತು ಮಾಡಲಿಕ್ಕೆ ಪ್ರಯತ್ನ ಮಾಡೋಣ.
ನೋಡಿ ಇದನ್ನು ನಾನು ಬಿ ಅಂತ ಹೇಳ್ತೇನೆ. ಇಲ್ಲಿ ಓ ಎ ಒಂದು ಏಕಮಾನ ಇದೆ. ಹಾಗಾದರೆ ಎ ಬಿಯ ಉದ್ದ ಇಲ್ಲಿ ನಾವು ಈ ಸಂಖ್ಯಾ ರೇಖೆಗೆ ಲಂಬವಾಗಿ ಇಲ್ಲಿಯೂ ಕೂಡ ಒಂದು ಏಕಮಾನವನ್ನು ಒಂದು ಮೂಲಮಾನ ತೆಗೆದುಕೊಂಡಿದ್ದೇವೆ. ಒಂದು ಮೂಲಮಾನ ಅಂದರೆ ಮಕ್ಕಳೇ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಇದು 1 ಸೆಂಟಿಮೀಟರ್ 2 ಸೆಂಟಿಮೀಟರ್ ಎಷ್ಟು ಬೇಕಾದರೂ ಈ ಓ ಎನ ಬೆಲೆ ಎ ಬಿ ಬೆಲೆಗೆ ಸಮಾನವಾಗಿರುತ್ತೆ. ಈ ಲಂಬವನ್ನು ರಚನೆ ಮಾಡಿದ ಮೇಲೆ ನಮಗೆ ಓ ಎ ಅಂತಕ್ಕಂಥದ್ದನ್ನು ಮಕ್ಕಳೇ ನೀವು ಸೇರಿಸಿರಿ. ಸರಿ, ಓ ಬಿಯನ್ನು ಸೇರಿಸಿರಿ. ಓ ಬಿಯನ್ನು ನೀವು ಸೇರಿಸಿದ್ದೀರಾ. ಈಗ ಇಲ್ಲಿ ಒಂದು ತ್ರಿಭುಜ ಕಾಣಿಸ್ತಾ ಇದೆ, ಓ ಎ ಬಿ ಅಂತಕ್ಕಂಥದ್ದು. ನೋಡಿ ಮಕ್ಕಳೇ, ತ್ರಿಭುಜ ಓ ಎ ಬಿ ಕಾಣಿಸ್ತಾ ಇದೆ. ಇದು ಎಂಥ ತ್ರಿಭುಜ ಅಂತೇಳಿ ನೀವೇ ಸುಲಭವಾಗಿ ಗುರುತು ಮಾಡಬಹುದು. ಆ ಗುರುತು ಮಾಡೋದಕ್ಕಿಂತ ಮುಂಚಿತವಾಗಿ ನಾವಿವಾಗ ಇಲ್ಲಿ ಓ ಬಿಯನ್ನು ತ್ರಿಜ್ಯ ಮಾಡಿಕೊಂಡು ಅಂದರೆ ಈಗ ಈ ಸಂಖ್ಯಾ ರೇಖೆಯ ಮೇಲೆ ಒಂದು ಕಂಸ ಅಥವಾ ಒಂದು ವೃತ್ತವನ್ನು ಎಳೆದು ನೋಡಿ, ಓ ಬಿಯನ್ನು ತ್ರಿಜ್ಯ ಮಾಡಿಕೊಂಡಿದ್ದೇನೆ. ತ್ರಿಜ್ಯ ಮಾಡಿಕೊಂಡು ಒಂದು ಕಂಸವನ್ನು ಎಳಿತಾ ಇದ್ದೇನೆ. ಬಂದಿದೆ ನೋಡಿ, ಇದನ್ನ ಪಿ ಅಂತ ಗುರುತು ಮಾಡಿ. ಇದ್ರ ಬೆಲೆ ಏನು? ಪಿ ಕಾಣಿಸ್ತಾ ಇದೆ ಅಲ್ವಾ? ಹಾಗಾದ್ರೆ ಇಲ್ಲಿ ಈ ಓ ಬಿ ಬೆಲೆಯನ್ನು ನಾವು ಇಲ್ಲಿ ಬರೆಯಬೇಕು. ಈ ಓ ಬಿ ಮತ್ತೆ ಓ ಪಿ ಬೆಲೆಗಳು ಓ ಪಿಗೆ ಸಮನಾಗಿದೆ. ಇದು ಎಷ್ಟಕ್ಕೆ ಸಮನಾಗಿರಬೇಕು? ವರ್ಗಮೂಲ ನಮಗೆ 2ಕ್ಕೆ ಸಮನಾಗಿರಬೇಕು. ಯಾಕೆಂತಂದ್ರೆ ಓ ಎ ಬಿ ಅನ್ನೋದು ಒಂದು ಲಂಬಕೋನ ತ್ರಿಭುಜ. ಓ ಎ ಬಿ ನಲ್ಲಿ ಕೋನ ಎ ಅನ್ನೋದು 90 ಡಿಗ್ರಿ ಆಗಿದೆ. ಈ ಲಂಬಕೋನ ತ್ರಿಕೋನಕ್ಕೆ ನಾವು ಪೈಥಾಗರಸನ ಪ್ರಮೇಯವನ್ನು ಅನ್ವಯಿಸಿದ್ರೆ ನೋಡಿ ಏನಾಗುತ್ತೆ? ಓ ಬಿ ಸ್ಕ್ವೇರ್ ಈಕ್ವಲ್ ಓ ಎ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್. ಓ ಎ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್. ಈಗ ಓ ಬಿ ಇದು ವಿಕರ್ಣ ಮಕ್ಕಳೇ. ಓ ಎ ಬೆಲೆ ಒಂದು ಏಕಮಾನ ಇದೆ. 1 ವರ್ಗ 1 ಪ್ಲಸ್ 1 ಕೂಡಿದ್ರೆ 2. ಈಗ ಓ ಬಿಯ ವರ್ಗ 2 ಇದೆ. ಓ ಬಿಯ ವರ್ಗಮೂಲ ಮಕ್ಕಳಿಗೆ ವರ್ಗಮೂಲ 2 ಅಂತ ಹೇಳಿದ್ರೆ ಇಲ್ಲಿ ಓ ಬಿಯ ಬೆಲೆ 2 ಇರುತ್ತೆ. ಸೊ ನಾವು ಸಂಖ್ಯಾ ರೇಖೆಯ ಮೇಲೆ ವರ್ಗಮೂಲ 2ರ ಬೆಲೆ ಇಲ್ಲಿ ಗುರುತು ಮಾಡಿ ನೋಡಿ, ಓ ಪಿ ಓ ಬಿ. ಆದ್ರಿಂದ ಇಲ್ಲಿ ಪಿ ಬಿಂದು ಏನಪ್ಪ ಗುರುತು ಮಾಡುತ್ತೆ ಅಂದ್ರೆ ಪಿ ಬಿಂದು ವರ್ಗಮೂಲ 2 ಏನು ಮಾಡುತ್ತೆ? ಪ್ರತಿನಿಧಿಸುತ್ತದೆ. ನಾವು ವರ್ಗಮೂಲ 2 ಮಾತ್ರ ಇಲ್ಲಿ ಪರಿಗಣಿಸಿದ್ದೇವೆ. ಇದು ಒಂದು ಅಭಾಗಲಬ್ಧ ಸಂಖ್ಯೆ ಅಂತೇಳಿ. ಹಾಗಾದರೆ ಇದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಅಭಾಗಲಬ್ಧ ಸಂಖ್ಯೆಗಳು ವರ್ಗಮೂಲ 3, ವರ್ಗಮೂಲ 5 ಇವುಗಳನ್ನೆಲ್ಲ ಕೂಡ ನಾವು ಇದ್ರ ಮೇಲೇ ಪ್ರತಿನಿಧಿಸಬಹುದು. ಇದರಲ್ಲಿ ನಾನು ಈ ವರ್ಗಮೂಲ 2 ಅನ್ವಯಿಸಿಕೊಂಡು ಇನ್ನೊಂದು ಅಭಾಗಲಬ್ಧ ಸಂಖ್ಯೆ ತಗೊಳ್ತೇನೆ ಮಕ್ಕಳೇ. ಅದನ್ನು ವರ್ಗಮೂಲ 3 ಅಂತ ಹೇಳ್ತೇವೆ. ಇದನ್ನು ಸಹ ಈ ಸಂಖ್ಯಾ ರೇಖೆಯ ಮೇಲೆ ನಾವು ಪ್ರತಿನಿಧಿಸಲಿಕ್ಕೆ ಪ್ರಯತ್ನ ಮಾಡೋಣ. ಈಗ ನಾವು ಇದೇ ಓ ಎ ಬಿಯನ್ನೇ ಆಧರಿಸಿಬಿಟ್ಟು ಓ ಬಿನಲ್ಲಿ ನಾವು ಒಂದು ಲಂಬವನ್ನು ರಚನೆ ಮಾಡೋಣ. ನೋಡಿ, ಓ ಬಿಯನ್ನು ಪಾದ ಮಾಡಿಕೊಂಡು ಬಿ ಬಿಂದುವಿನಲ್ಲಿ ಒಂದು ಲಂಬ ಅಂದರೆ 90 ಡಿಗ್ರಿ ಇರುವಂತೆ ರಚನೆ ಮಾಡೋಣ. ಇದರ ಏಕಮಾನ ಎಷ್ಟಿರಬೇಕು? ಸರಿ ಸುಮಾರಾಗಿ ಒಂದು ಏಕಮಾನ ಇರಬೇಕು. ಒಂದು ಮೂಲಮಾನ ಅಂತ ಹೇಳ್ಕೊಂಡಿದ್ದೀವಲ್ಲ ಅಷ್ಟೇ ಇರಬೇಕು. ನೋಡಿ, ಪಿ ಏನಾಗಿದೆ? ಇದನ್ನು ನಾವು ಇದು ಕೂಡ ಒಂದಿದೆ. ಇದು ನೋಡಿ, ಇದು ಎಷ್ಟಿದೆಯೋ ಇದ್ರದ್ದು ಕೂಡ ಅಷ್ಟೇ ಏಕಮಾನ ಇದೆ. ನೋಡಿ, ಇದು ಕೂಡ ಅಷ್ಟೇ. ಇಷ್ಟೇ ಇದೆ. ನಾವಿವಾಗ ಇದನ್ನ ಸಿ ಅಂತೇಳಿ ಕರೆಯೋಣ. ಈ ಸಿ ಅನ್ನು ಈ ಓ ಸಿ ಅನ್ನ ಸೇರಿಸ್ಬಿಡೋಣ.
OCಯನ್ನು ಈಗ ಸೇರಿಸಿದ್ದೇವೆ. ಈಗ ನಂತರ ನಾವು ಇದಕ್ಕೆ ಮತ್ತೆ ಪೈಥಾಗೋರಸ್ ಪ್ರಮೇಯವನ್ನು ಮತ್ತೆ ಅನ್ವಯಿಸಬಹುದು. ಅದನ್ನು ಅನ್ವಯಿಸೋಕ್ಕಿಂತ ಪೂರ್ವದಲ್ಲಿ ನಾವು ಈಗ OCಯನ್ನು ತ್ರಿಜ್ಯ ಮಾಡಿಕೊಂಡು ಒಂದು ಅರ್ಧ ವೃತ್ತವನ್ನು ಹೇಳಿದ್ದೇವೆ. ಸೊ OC ಇದೆ ಅಂದರೆ ಇದನ್ನು ಅನ್ವಯಿಸಿಕೊಂಡು ನಾವು ಇವಾಗ ಸಂಖ್ಯಾ ರೇಖೆಯ ಮೇಲೆ ಒಂದು ಅರ್ಧ ವೃತ್ತವನ್ನು ಹಾಕಿದ್ದೇವೆ. ನೋಡಿ ಈಗ ಇದನ್ನ Q ಅಂತ ಕರೀತೀವಿ. ಈಗ ಇದರಲ್ಲಿ ನಾವು ಆವಾಗ ಏನು ಮಾಡಿದ್ವಿ, OAB ತಗೊಂಡ್ವಿ. ಈಗ ನಾವೀಗ OBC ಅನ್ನು ತಗೋಣ. ತ್ರಿಭುಜ OBC ನಲ್ಲಿ ಕೋನ P 90 ಡಿಗ್ರಿ ಇದೆ ಅಂತ. ಇದಕ್ಕೆ ಪೈಥಾಗೋರಸ್ ಪ್ರಮೇಯವನ್ನು ಅನ್ವಯಿಸಿದರೆ ನಮಗೆ OC ವಿಕರ್ಣ ಇದೆ. OC ಸ್ಕ್ವೇರ್ ಈಕ್ವಲ್ಸ್ OB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಸೊ OC ಸ್ಕ್ವೇರ್ ಈಕ್ವಲ್ಸ್ OB ಬೆಲೆ ಮಕ್ಕಳು ನಮಗೆ ವರ್ಗಮೂಲ 2 ಇದೆ. O ಸ್ಕ್ವೇರ್ ಪ್ಲಸ್ BC ಬೆಲೆ 1 ಇದೆ. ಇಲ್ಲಿ 2 ಪ್ಲಸ್ 1 OC ಯ ವರ್ಗಮೂಲ ಮಕ್ಕಳೇ ವರ್ಗಮೂಲ 3 ಆಗುತ್ತೆ. ಸೊ ಆದ್ದರಿಂದ ಇಲ್ಲಿ OC ಬೆಲೆ ಏನಿದೆಯಲ್ಲ OC OQ ಇದು ವರ್ಗಮೂಲ 3 ಪ್ರತಿನಿಧಿಸುತ್ತೆ. ಆದ್ದರಿಂದ ಇಲ್ಲಿ Q ಏನಿದೆಯಲ್ಲ Q ಬಿಂದು ವರ್ಗಮೂಲ 3 ಪ್ರತಿನಿಧಿಸುತ್ತದೆ. ಸೊ ಇದೇ ರೀತಿ ನಾವು ವರ್ಗಮೂಲ 4 ವರ್ಗಮೂಲ 5 ಇದೇ ರೀತಿ ನಾವು ರಚನೆ ಮಾಡ್ತಾ ಹೋದರೆ ಒಂದು ವಿಶಿಷ್ಟವಾದ ವೃತ್ತ ಇದರಲ್ಲಿ ಬರುತ್ತೆ ನಮಗೆ. ಅದು ಮುಂದೆ ಚಟುವಟಿಕೆ ರೂಪದಲ್ಲಿದೆ. ನಿಮಗೆ ಇದನ್ನ ಥಿಯೋಡರಸ್ನ ಚಕ್ರ ಅಂತ ಹೇಳಿ ಕರೀತೇವೆ. ಯಾಕೆಂತ ಹೇಳಿದ್ರೆ ಇದನ್ನ ಇದೇ ರೀತಿ ಸೇರಿಸ್ತಾ ಹೋದ್ರೆ ನಮಗೆ ಅನೇಕ ವೃತ್ತಗಳು ಬರುತ್ತೆ. ವರ್ಗಮೂಲ 4 ವರ್ಗಮೂಲ 5 6 7 ಈ ರೀತಿ ಎಲ್ಲ ರಚನೆ ಮಾಡ್ತಾ ಹೋದ್ರೆ ನಮಗೆ ಇದು ಒಂದು ಥಿಯೋಡರಸ್ ಇದನ್ನ ಸಂಶೋಧನೆ ಮಾಡಿದ್ದಕ್ಕೋಸ್ಕರ ಇದನ್ನ ನಾವು ಥಿಯೋಡರಸ್ನ ಚಕ್ರ ಅಂತೇಳಿ ಕರಿತೀವಿ ಮಕ್ಕಳೇ. ಇದು 3 ಅಂಕದ ಪ್ರಶ್ನೆ, ನಾಳೆ ಪರೀಕ್ಷೆ ಕೇಳ್ಬೋದು. ಇದನ್ನ ಸ್ಮರಣೆ ಇಟ್ಬೋದು. ಪ್ರೀತಿ ವಿದ್ಯಾರ್ಥಿಗಳೇ, ಈಗ ಅಭಾಗಲಬ್ಧ ಸಂಖ್ಯೆಗಳ ಕುರಿತು ನಾವು ಚರ್ಚೆ ಮಾಡಿದ್ವಿ. ಈ ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಅವುಗಳ ದಶಮಾಂಶ ರೂಪದಲ್ಲಿ ಬರೆಯುವುದು ಅಥವಾ ದಶಮಾಂಶ ರೂಪವನ್ನು ಭಾಗಲಬ್ಧ ಸಂಖ್ಯೆಯ ರೂಪದಲ್ಲಿ ಬರೀತಕ್ಕಂಥ ವಿಧಾನದ ಕುರಿತು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಈಗ ತಾವೆಲ್ಲ ಕೂಡ ಈ ಹಿಂದಿನ ತರಗತಿಯಲ್ಲಿ ಭಾಗಾಕಾರ ಕ್ರಿಯೆಯನ್ನು ಮಾಡಿದ್ದೀರಾ. ಭಾಗಾಕಾರ ಕ್ರಿಯೆ ಮಾಡಬೇಕಾದ್ರೆ ಮತ್ತೆ ತಾವೆಲ್ಲ ನೋಡಿದ್ದೀರಾ. ಭಾಜ್ಯವನ್ನು ಭಾಗಿಸಿದಾಗ ನಮಗೆ ಭಾಗಲಬ್ಧ ಶೇಷ ಈ ವಿಧಾನದಲ್ಲಿ ಮಾಡುವ ವಿಧಾನ ನಿಮಗೆ ಗೊತ್ತಿದೆ. ಇಲ್ಲಿ ಭಿನ್ನರಾಶಿ ರೂಪದಲ್ಲಿ ಕೊಟ್ಟಿದ್ದಾರೆ, ಅಂದರೆ P/Q ರೂಪದಲ್ಲಿ ಕೊಟ್ಟಿದ್ದಾರೆ. 10/3 7/8 1/7 ಈ ಭಾಗಾಕ್ರಿಯೆ ಕ್ರಿಯೆಯನ್ನು ಮಾಡೋಣ. ಒಂದನೇ ಉದಾಹರಣೆ 10/3 ಇದೆ. ಭಾಜ್ಯ 10ನ್ನು 3ರಿಂದ ಭಾಗಿಸಬೇಕು. 3 3 9 10ರಲ್ಲಿ 9 ಹೋದರೆ ಮಕ್ಕಳೇ 1 ಬರುತ್ತೆ. 1 ಭಾಜಕಕ್ಕಿಂತ ಚಿಕ್ಕದಾಗಿದೆ. ಭಾಗಾಕಾರ ಕ್ರಿಯೆಯನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ. ಭಾಗಲಬ್ಧ ಸ್ಥಾನದಲ್ಲಿ ದಶಮಾಂಶ ಬಿಂದುವನ್ನು ಇಟ್ಟು 0 ತಗೊಳ್ತೇವೆ. ಪುನಃ 3 3 9 ಮತ್ತೆ 0 ಬರುತ್ತೆ. 3 3 9 ಮತ್ತೆ 0 ಬರುತ್ತೆ. 1 ಬರುತ್ತೆ. 3 3 9 ಈ ಕ್ರಿಯೆ ಎಲ್ಲಿವರೆಗೂ ಮಾಡ್ತಾ ಹೋದ್ರೂ ಕೂಡ ನಮಗೆ ಶೇಷ 1 ಬರ್ತಾ ಹೋಗುತ್ತೆ. ನೋಡಿ, ಇಲ್ಲಿ ಭಾಜಕ 3 ಇದೆ, ಭಾಗಲಬ್ಧ 3.333 ಇದೆ. ಶೇಷಗಳು ಏನು ಬಂದಿದೆ ಮಕ್ಕಳೇ? ಶೇಷ ಪ್ರತಿ ಸರಿ ನೋಡಿ 1 1 1 1 1 1 1 ಇದೇ ರೀತಿ ಬಂದಿದೆ. ಎರಡನೇ ಉದಾಹರಣೆ ತೆಗೆದುಕೊಳ್ಳಿ. 7/8 8ರಿಂದ 7 ಭಾಗಿಸಬೇಕು. ಭಾಜ್ಯ ಭಾಜಕಕ್ಕಿಂತ ಚಿಕ್ಕದಾಗಿರೋದ್ರಿಂದ ಭಾಗಲಬ್ಧ ಸ್ಥಾನದಲ್ಲಿ ದಶಮಾಂಶ ಸ್ಥಾನದಲ್ಲಿ ದಶಮಾಂಶ ಬಿಂದುವನ್ನು ಬಿಡ್ತೇವೆ. 0 ಬರುತ್ತೆ. 70ನ್ನು 8ರಿಂದ ಭಾಗಿಸಬೇಕು. 8 8 64 10ರಲ್ಲಿ 4 ಹೋದರೆ 6 0
ಮತ್ತೆ 0 ಬರುತ್ತೆ ಮಕ್ಕಳೇ. 8 7 56, 10ರಲ್ಲಿ 6 ಹೋದರೆ 5 0, 8 5 40, 8 6 48, 2 ಬರುತ್ತೆ, ಮತ್ತೆ 0 ಬರುತ್ತೆ. 8 2 16, 4 ಬರುತ್ತೆ, ಮತ್ತೆ 0 ಬರುತ್ತೆ. 8 5 40, ಶೇಷ ಏನಾಗಿದೆ 0 ಬಂದಿದೆ. ಸೊ ಇಲ್ಲಿ ಭಾಜಕ 8 ಇದೆ, ಭಾಗಲಬ್ಧ 0.872 ಇದೆ. ಶೇಷ ಏನಾಗಿದೆ ನೋಡ್ಕೊಂಡು ಬನ್ನಿ. ಮೊದಲು ಎಷ್ಟು ಬಂದಿತ್ತು? 6 5 2 4 0. ಇನ್ನು ಮೂರನೇ ಸ್ಥಾನ ಇದೆ. ಈ ಮೂರನೇ ವಿಧಾನವನ್ನು ನೋಡೋಣ. ಮೂರನೇ ಉದಾಹರಣೆಯಲ್ಲಿ 1 7ರಿಂದ ಭಾಗಿಸು. 7 1 7, 3 ಬರುತ್ತೆ. ಸೊ 30 ಆಗುತ್ತೆ. 7 4 28, 2 7 2 14, 6 7 8 56, 4 7 5 35, 5 50 ಆಗುತ್ತೆ. 7 7 49, 1 ಬರುತ್ತೆ. ನೋಡಿ ಇಲ್ಲಿ 1ರಿಂದ ಮತ್ತೆ ಮುಂದುವರಿಯುತ್ತೆ ಮಕ್ಕಳೇ. 7 1 7 ಎಷ್ಟು ಬರುತ್ತೆ? 3 ಬರುತ್ತೆ. ಸೊ ಇಲ್ಲಿ ಭಾಜಕ 7, ಭಾಗಲಬ್ಧ 0.1428, 5 7. ಶೇಷ ವಿಭಿನ್ನವಾಗಿದೆ ನೋಡಿ ಮತ್ತೆ. 3 2 6 4 5 1. ಮತ್ತೆ ಪುನಃ ಅದೇ ಬರ್ತಾ ಹೋಗುತ್ತೆ. ಈಗ ಈ 3 ಭಾಗಾಕಾರ ಕ್ರಿಯೆಗಳನ್ನು ನೋಡಿದ್ದೇವೆ. ಒಂದರಲ್ಲಿ 1ನೇ ಉದಾಹರಣೆಯಲ್ಲಿ ನಮಗೆ ಭಾಗಲಬ್ಧ ಶೇಷ 0 ಬರುವುದಿಲ್ಲ. ಭಾಗಲಬ್ಧ ಸ್ಥಾನದಲ್ಲಿ ಅಂಕಿಗಳೇನಾಗ್ತವೆ? ಆವರ್ತವಾಗ್ತಾ ಹೋಗ್ತವೆ. ಇಲ್ಲಿ ಶೇಷ 0 ಬರ್ತಾನೆ. ಇದು ಅಂತ್ಯಗೊಳ್ಳುವ ಆವರ್ತ ದಶಮಾಂಶ. ಇಲ್ಲಿ ಶೇಷ 0 ಆಗಿದೆ. ಇದು ಅಂತ್ಯಗೊಳ್ಳುವ ದಶಮಾಂಶ. ಅಂತ್ಯಗೊಳ್ಳುವ ದಶಮಾಂಶ. ಇಲ್ಲಿಯೂ ಕೂಡ ಶೇಷ 0 ಆಗಿಲ್ಲ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿಯೂ ಕೂಡ ಅಂತ್ಯಗೊಳ್ಳದ ಆವರ್ತ ದಶಮಾಂಶ. ಅಂತ್ಯಗೊಳ್ಳದ ಆವರ್ತ ದಶಮಾಂಶ. ಇಲ್ಲಿ ಕೂಡ ಅಂತ್ಯಗೊಳ್ಳುವಲ್ಲ, ಅಂತ್ಯಗೊಳ್ಳದ ಆವರ್ತ ದಶಮಾಂಶ ಆಗಿದೆ. ಹಾಗಾದ್ರೆ ಈ ಸಂಖ್ಯೆಗಳನ್ನು ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರೀತೇವೆ. ಭಾಗಲಬ್ಧ ಸಂಖ್ಯೆಗಳು ಅದರ ಲಕ್ಷಣ ಏನಿರಬೇಕು? ನಾವು ಒಂದು ಭಾಗಲಬ್ಧ ಸಂಖ್ಯೆ p/q ರೂಪದಲ್ಲಿ ಬರಬೇಕು ಅಂತ ಹೇಳಿದ್ವಿ. ಹಾಗಾದ್ರೆ ಇಲ್ಲಿ ಏನಾಗಿದೆ? ಒಂದು ಭಾಗಲಬ್ಧ ಸಂಖ್ಯೆಯನ್ನು ದಶಮಾಂಶ ರೂಪದಲ್ಲಿ ಬರೀಬೇಕು ಅಂತ ಹೇಳಿದ್ರೆ ನೋಡಿ, ಆ ದಶಮಾಂಶ ರೂಪ ಅಂದ್ರೆ ಹೆಂಗಿರಬೇಕು? ಭಾಗಲಬ್ಧ ಸಂಖ್ಯೆಗೆ ಭಾಗಲಬ್ಧ ಸ್ಥಾನದಲ್ಲಿ ಭಾಗಲಬ್ಧ ಕ್ರಿಯೆ ಅಂತ್ಯವಾಗಲ್ಲ, ಅಂತ್ಯಗೊಳ್ಳದ ಭಾಗಲಬ್ಧ ಸ್ಥಾನದಲ್ಲಿ ಆವರ್ತ. ಆವರ್ತ ಅಂದ್ರೆ ಮತ್ತೆ ಪುನರಾವರ್ತನೆ. ಪುನರಾವರ್ತನೆ ಆಗ್ತಕ್ಕಂಥ ದಶಮಾಂಶ. ನೋಡಿ ಇಲ್ಲಿ 3.333 ಇದೆ. ಇದನ್ನು ನಾವು 3.3 ಬಾರ್ ಅಂತೇವೆ. ಬಾರ್ ಅಂದ್ರೆ ಯಾವ ಅಂಕಿ ಮೇಲೆ ನಾವು ಬಾರ್ ಅನ್ನು ಹಾಕ್ತೀವೋ ಆ ಅಂಕಿ ಏನಾಗಿದೆ? ಪುನರಾವರ್ತನೆ ಆಗಿದೆ ಅಂತೇಳಿ ಅರ್ಥ ಆಗುತ್ತೆ. ಈಗ ಇಲ್ಲೇನಾಗಿದೆ? ಇದು ಭಾಗಾಕಾರ ಕ್ರಿಯೆಯನ್ನು ಕೊನೆಯಾಗುತ್ತೆ. ದಶಮಾಂಶ ಸ್ಥಾನದಲ್ಲಿ ಅಂಕಿಗಳು ಕೂಡ ಅಂತ್ಯವಾಗುತ್ತೆ. ಇದು ಅಂತ್ಯಗೊಳ್ಳುವ ದಶಮಾಂಶ ಆಗಿರೋದ್ರಿಂದ ಇದು ಕೂಡ ಒಂದು ಭಾಗಲಬ್ಧ ಸಂಖ್ಯೆ. ಇಲ್ಲಿ ನೋಡಿ ಒಂದು ವಿಶಿಷ್ಟವಾದ ಸಂಖ್ಯೆ. ಇಲ್ಲಿ ಭಾಗಾಕಾರ ಕ್ರಿಯೆ ಕೊನೆಗೊಳ್ಳೋದಿಲ್ಲ, ಶೇಷ ಪುನರಾವರ್ತನೆ ಆಗುತ್ತೆ.
ಭಾಗಲಬ್ಧ ಸ್ಥಾನದಲ್ಲಿ ಅಂಕಿಗಳು ಕೂಡ ಏನಾಗುತ್ತವೆ ಆವರ್ತವಾಗ್ತವೆ. ಎಲ್ಲಿವರೆಗೂ ನೋಡಿ 0.142857 ಸುಮಾರು 6 ಅಂಕಿಗಳೇನಾಗುತ್ತೆ ಮತ್ತೆ ನೀವು ಭಾಗಿಸಿದ್ರೆ 1427 ಇದೇ ಅಂಕಿಗಳು ಆವರ್ತ ಆಗ್ತಾ ಆಗ್ತಾ ಹೋಗುತ್ತೆ. ಭಾಗಾಕಾರ ಕ್ರಿಯೆ ಅಂತ್ಯವಾಗಲ್ಲ, ಆದರೆ ಇಲ್ಲಿ ಭಾಗಲಬ್ಧ ಸ್ಥಾನದಲ್ಲಿ ಅಂಕಿಗಳು ಮಾತ್ರ ಏನಾಗುತ್ತೆ ಆವರ್ತವಾಗ್ತಾ ಹೋಗುತ್ತೆ. ಇಲ್ಲಿ ಇದ್ರ ಮೇಲೂ ಕೂಡ ನಾವು ಒಂದು ಬಾರ್ ಹಾಕಿದ್ದೀವಿ ಅಂದ್ರೆ 1422857 ಅನ್ನೋ ಪುನಃ 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 ಏನಾಗುತ್ತೆ ಈ ಅಂಕಿಗಳು ಆವರ್ತವಾಗ್ತವೆ. ಈಗ ಇದುವರೆಗೆ ನಾವು ಒಂದು ಭಾಗಲಬ್ಧ ಸಂಖ್ಯೆಯನ್ನ ದಶಮಾಂಶ ರೂಪದಲ್ಲಿ ಬರೆಯೋದನ್ನು ನೋಡಿದ್ವಿ. ಈಗ ಇಲ್ಲಿ ದಶಮಾಂಶ ರೂಪದಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನ P/Q ರೂಪದಲ್ಲಿ ವ್ಯಕ್ತಪಡಿಸುವ ವಿಧಾನವನ್ನು ನೋಡೋಣ. ಸಾಮಾನ್ಯವಾಗಿ ನೀವು ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ ಏನು ಇಲ್ಲಿ 0.3333 ಇದೆ. ಇದನ್ನ 0.3 ಬಾರ್ ಅಂತ ಬರೆದಿದೆ. 3 ಬಾರ್ ಅಂತ ಮಕ್ಕಳೇ ನಿಮಗೆ ಗೊತ್ತಾಗಿದೆ. 3 ಅನ್ನೋ ಅಂಕೆ ಮತ್ತೆ 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 ರೆಕರಿಂಗ್ ಆಗಿದೆ ಅಥವಾ ಪುನರಾವರ್ತನೆ ಆಗಿದೆ. ಈಗ ಇದನ್ನ ಈ ರೂಪದಲ್ಲಿ ಬರೆಯಬಹುದು. ನಾವು ಇದನ್ನ x = 0.33 ಅಥವಾ 0.3 ಬಾರ್ ಆಗಿರಲಿ ಅಂತ ಅನ್ನೋದು. ದಶಮಾಂಶ ಬಿಂದುವಿನ ನಂತರ ಒಂದೇ ಅಂಕಿ ಇರೋದ್ರಿಂದ ಇದನ್ನ ಒಂದು ಪೂರ್ಣಾಂಕ ಮಾಡ್ಕೊಳ್ಬೇಕು ಅಂದ್ರೆ ಇದನ್ನ 10 ರಿಂದ ಗುಣಿಸಬೇಕು. ದಶಮಾಂಶ ಸ್ಥಾನದಲ್ಲಿ ಒಂದು ಅಂಕಿ ಇದೆ, ಆದ್ದರಿಂದ ಇದನ್ನೇನ್ ಮಾಡಬೇಕು, ಇದನ್ನ ಸಮೀಕರಣ 1 10 ರಿಂದ ಗುಣಿಸಿದಾಗ ಗುಣಿಸೋಣಲ್ವಾ. 10 ರಿಂದ ಗುಣಿಸಿದಾಗ x × 10 10x ಈಕ್ವಲ್ಸ್ ಇದನ್ನ 10 ರಿಂದ ಗುಣಿಸಿದ್ರೆ ಮಕ್ಕಳೇ ನಮಗೆ ನೋಡಿ 0.333 ಇತ್ಯಾದಿ ಅಂತ ಇದೆಯಲ್ಲ, ಇದೇನಾಗುತ್ತೆ 3.3333 ಬರುತ್ತೆ. 10x ಈಕ್ವಲ್ಸ್ ಈ ಪುನಃ ಇದನ್ನ 10x ಈಕ್ವಲ್ಸ್ ಇದನ್ನ ಈ ರೂಪದಲ್ಲಿ ಬರೀಬಹುದಲ್ವಾ. 3 ಪ್ಲಸ್ 0 ಇದು 3.00 ಪ್ಲಸ್ 0.333 ಅಂತ ಬರೀಬಹುದು ಅಲ್ವೇ. ಈಗ 3 ಪ್ಲಸ್ ಈ 0.333 ಅನ್ನು ನಾವು x ಅಂತ ಹೇಳಿ ಕರೆದಿದ್ದೇವೆ. ಸೊ ಇದನ್ನ x ಅಂತ ಹೇಳಿ ಹಾಕೋಣ. ಇಲ್ಲಿ 10x ಇದೆ ಅಲ್ವಾ. ಇದನ್ನ ಸಮೀಕರಣ 2 ಮಾಡೋದು ಬೇಡ, ಮುಂದುವರಿಸ್ಕೊಳ್ಳೋಣ. ಈ x ಅನ್ನ ಎಡಭಾಗ ತರೋಣ. 10x ಮೈನಸ್ x ಈಕ್ವಲ್ಸ್ 3 ಅಂತ ಆಗಿದೆ. ಈಗ ಅದೇ ರೀತಿ 10x ಅಲ್ಲಿ ಒಂದು x ಹೊರಟೋದ್ರೆ ಎಷ್ಟು ಬರುತ್ತೆ ಮಕ್ಕಳೇ, 9x ಈಕ್ವಲ್ಸ್ 3. ಇವಾಗ ಈ 9 ಅನ್ನು ಓರೆ ಗುಣಿಸ್ಬೇಕಲ್ವಾ. ಎರಡೂ ಕಡೆ 9 ರಿಂದ ನೀವೇನಾದರೂ ಭಾಗಿಸಿದ್ದೆ ಆದರೆ ಸೊ x ಈಕ್ವಲ್ಸ್ 3/9, x ಈಕ್ವಲ್ಸ್ 3 3 ಹಾಗಾದ್ರೆ x ಬೆಲೆ ಎಷ್ಟು ಬಂದಿದೆ ನಮಗೆ 1.3. ನಾವಿಲ್ಲಿ x ಅನ್ನ 0.3 ಬಾರ್ ಅಂತ ಬರ್ತಿದ್ದೇವೆ. ಅಂದ್ರೆ 0.3 ಬಾರ್ ಅನ್ನೋದರ ಭಿನ್ನರಾಶಿಯ ರೂಪ 1/3. ಈಗ ನಾವು ಪರಿಶೀಲನೆ ಮಾಡ್ಲಿಕ್ಕೋಸ್ಕರ ಏನ್ ಮಾಡ್ಬೋದು ಅಂದ್ರೆ 1ಅನ್ನ 3 ರಿಂದ ಭಾಗಿಸ್ತಾ ಹೋದ್ರೆ ನಮಗೆ ಪುನಃ ಏನಾಗುತ್ತೆ ದಶಮಾಂಶ ರೂಪ 0.3333 ಬರ್ತಾ ಹೋಗುತ್ತೆ ಮಕ್ಕಳೇ. ಇಂಥ ಇನ್ನೂ ಅನೇಕ ಲೆಕ್ಕಗಳಿದ್ದಾವೆ. ಇನ್ನೊಂದು ಮಕ್ಕಳೇ, ಈಗ ನಾವು ನಿತ್ಯ ಸಮೀಕರಣಗಳ ಕುರಿತು ಚರ್ಚೆ ಮಾಡಿದ್ವಿ. ಕೆಲವು ನಿತ್ಯ ಸಮೀಕರಣಗಳ ಕೆಲವು ಪ್ರಕರಣಗಳನ್ನು ನಾವು ಆಧಾರವಾಗಿ ಇಟ್ಕೊಂಡು ಇಲ್ಲಿ ಒಂದು ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನು ಕೂಡಿದ್ರೆ, ಕಳೆದ್ರೆ, ಗುಣಿಸಿದ್ರೆ, ಭಾಗಿಸಿದ್ರೆ, ಅಂದರೆ ಇಲ್ಲಿ ವಾಸ್ತವ ಸಂಖ್ಯೆಗಳು ಅಂತ ಹೇಳಿದ್ರೆ ಅವುಗಳ ಮೇಲಿನ ಕ್ರಿಯೆಗಳು ಇಲ್ಲಿ ವಿವಿಧ ಸಂಖ್ಯಾ ನಿತ್ಯ ಸಮೀಕರಣಗಳ ಪ್ರಕರಣಗಳಿದ್ದಾವೆ. ಅವು ನೋಡಿ, ಇಲ್ಲಿ ನಾವು ಈ ಹಿಂದೆ ವರ್ಗಮೂಲ a × b ಅನ್ನು ವರ್ಗಮೂಲ a × ವರ್ಗಮೂಲ b, ವರ್ಗಮೂಲ a/b ಈಕ್ವಲ್ಸ್ ವರ್ಗಮೂಲ a ಭಾಗಿಸು ವರ್ಗಮೂಲ b, ವರ್ಗಮೂಲ a ಪ್ಲಸ್ b, ವರ್ಗಮೂಲ a ಮೈನಸ್ ವರ್ಗಮೂಲ b ಅನ್ನೋದು a ಮೈನಸ್ b. ಇದೇ ರೀತಿ ಕೆಲವು ನಿತ್ಯ ಸಮೀಕರಣಗಳನ್ನು ಇಲ್ಲಿ ಬರೆದಿದ್ದೇವೆ. ಈ ಎಲ್ಲ ನಿತ್ಯ ಸಮೀಕರಣಗಳನ್ನು ನೋಡಿದಾಗ ನಮಗೆ ಕೆಲವೊಂದು ಹಳೆಯ ನಿತ್ಯ ಸಮೀಕರಣಗಳ ನೆನಪಾಗುತ್ತೆ. a + b² a + b × a - b, a
ಎ ಮೈನಸ್ ಬಿ ಹೋಲ್ ಸ್ಕ್ವೇರ್, ಎ ಪ್ಲಸ್ ಬಿ ಇಂಟು ಬಿ ಪ್ಲಸ್ ಸಿ, ಇಂಥ ಅನೇಕ ನಿತ್ಯ ಸಮೀಕರಣಗಳ ಪ್ರಕರಣಗಳು ನಮಗೆ ಬರುತ್ತೆ. ಆದ್ದರಿಂದ ಈ ಪ್ರಕರಣಗಳನ್ನು ಆಧಾರವಾಗಿ ಇಟ್ಕೊಂಡು ಕೆಲವು ಸಮಸ್ಯೆಗಳಿವೆ ಇಲ್ಲಿ, ಅವುಗಳನ್ನು ನಾವು ಬಿಡಿಸಲಿಕ್ಕೆ ಪ್ರಯತ್ನ ಮಾಡೋಣ. ಇದರಲ್ಲಿ ಒಂದನೇ ಸಮಸ್ಯೆ, ಒಂದನೇ ಉದಾಹರಣೆ ಹೀಗಿದೆ ಮಕ್ಕಳೇ. ಆ ಒಂದನೇ ಉದಾಹರಣೆಯನ್ನು ನಾವು ಬಿಡಿಸಲಿಕ್ಕೆ ಪ್ರಯತ್ನ ಮಾಡೋಣ. ಒಂದನೇ ಉದಾಹರಣೆಯನ್ನು ತೆಗೆದುಕೊಂಡಾಗ ಇದರಲ್ಲಿ ಯಾವುದೋ ಒಂದು ಪ್ರಕರಣವನ್ನು ಆಧಾರವಾಗಿ ಇಟ್ಕೊಂಡು ಬಿಡಿಸಬೇಕಾಗುತ್ತೆ. 5 ಪ್ಲಸ್ ವರ್ಗಮೂಲ 7 ಇಂಟು 2 ಪ್ಲಸ್ ವರ್ಗಮೂಲ 5. ನೋಡಿ, ಇಲ್ಲಿ ಎರಡು ದ್ವಿಪದಗಳಿದ್ದಾವೆ. ಇದರಲ್ಲಿ ಒಂದು ಭಾಗಲಬ್ಧ ಮತ್ತೊಂದು ಅಭಾಗಲಬ್ಧ ಸಂಖ್ಯೆ. ಇಲ್ಲಿ ಕೂಡ ಭಾಗಲಬ್ಧ ಅಭಾಗಲಬ್ಧ ಸಂಖ್ಯೆಗಳಿವೆ. ಈ ದ್ವಿಪದಗಳಲ್ಲಿ ನಾವು ಒಂದು ಭಾಗಲಬ್ಧ ಮತ್ತೊಂದು ಅಭಾಗಲಬ್ಧ ಸಂಖ್ಯೆಗಳನ್ನ ಕೂಡಿದಾಗ ಭಾಗಲಬ್ಧ ಸಂಖ್ಯೆ ಬರುತ್ತಾ ಅಥವಾ ಅಭಾಗಲಬ್ಧ ಸಂಖ್ಯೆ ಬರುತ್ತಾ ಅನ್ನೋದನ್ನ ಇದ್ರ ಮೂಲಕ ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಮಾಡೋಣ. ಸೊ ನಾವು ಆವಾಗಲೇ ಪ್ರಕರಣಗಳನ್ನು ಬರೆದಿದ್ವಿ. ಅದರಲ್ಲಿ √a ಪ್ಲಸ್ √b ಇಂಟು √c ಪ್ಲಸ್ √d ಆಧಾರವಾಗಿ ಇದನ್ನು ಬಿಡಿಸಬೇಕಾಗುತ್ತೆ. 5 ಪ್ಲಸ್ ವರ್ಗಮೂಲ 7 ಇಂಟು 2 ಪ್ಲಸ್ ವರ್ಗಮೂಲ 5. ಅದರ ಆಧಾರದ ಮೇಲೆ 5 ಇಂಟು 2 ಪ್ಲಸ್ 5 ಇಂಟು ವರ್ಗಮೂಲ 5 ಪ್ಲಸ್ 7 ವರ್ಗಮೂಲ 7 ಇಂಟು 2 ಪ್ಲಸ್ ವರ್ಗಮೂಲ 7 ಇಂಟು ವರ್ಗಮೂಲ 5. ನೋಡಿ, ಇದರಲ್ಲಿ ಈಗ 5 ಎರಡೇ 10 ಪ್ಲಸ್ ಇಲ್ಲಿ ಒಂದು ಭಾಗಲಬ್ಧ ಅಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧ ಮಾಡಲಿಕ್ಕಾಗಲ್ಲ. 5 ವರ್ಗಮೂಲ 5 ಪ್ಲಸ್ 2 ವರ್ಗಮೂಲ 7 ಪ್ಲಸ್ ಈ ಎರಡು ಅಭಾಗಲಬ್ಧ ಸಂಖ್ಯೆಗಳೇ ಇರೋದ್ರಿಂದ ಇವುಗಳನ್ನು ಗುಣಿಸಬಹುದು. 7 5 35. ಇದಕ್ಕೆ ಕಾರಣ √a ಇಂಟು √b ಈಕ್ವಲ್ಸ್ √a ಇಂಟು b ಆಧರಿಸಿದ್ದು. ಸೊ ಇದರಲ್ಲಿ 10 ಪ್ಲಸ್ 5 ವರ್ಗಮೂಲ 5 ಪ್ಲಸ್ 2 ವರ್ಗಮೂಲ 7 ಪ್ಲಸ್ ವರ್ಗಮೂಲ 35. ನೋಡಿ, ಇದನ್ನು ಇನ್ನೂ ಸಂಕ್ಷಿಪ್ತ ರೂಪಕ್ಕೆ ತರಲಿಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. ಕಾರಣ ಅಂತ ಹೇಳಿದ್ರೆ ಭಾಗಲಬ್ಧ ಸಂಖ್ಯೆಗಳು ಮತ್ತೆ ಅಭಾಗಲಬ್ಧ ಸಂಖ್ಯೆಗಳನ್ನ ಕೂಡಿದಾಗ ಬರುವ ಮೊತ್ತ ಕೂಡ ನಮ್ಗೆ ಏನಾಗುತ್ತೆ ಮಕ್ಕಳೇ ಅಂತ ಹೇಳಿದ್ರೆ ಮತ್ತೊಂದು ಅಭಾಗಲಬ್ಧ ಸಂಖ್ಯೆನೇ ಆಗಿರುತ್ತೆ. ಅದೇ ರೀತಿ ಮತ್ತೊಂದು ಉದಾಹರಣೆ ನಮಗೆ ಎರಡನೇದನ್ನು ತೆಗೆದುಕೊಳ್ಳೋಣ. ಸೊ 3 ಪ್ಲಸ್ ವರ್ಗಮೂಲ 3 ಇಂಟು 3 ಮೈನಸ್ ವರ್ಗಮೂಲ 3. ಇದನ್ನು ನೋಡಿದಾಗ ಇದು ಒಂದು ದ್ವಿಪದ, ಒಂದು ಭಾಗಲಬ್ಧ ಮತ್ತೊಂದು ಅಭಾಗಲಬ್ಧ ಸಂಖ್ಯೆಗಳ ಮೊತ್ತ. ಇಲ್ಲಿ ವ್ಯತ್ಯಾಸ ಇದೆ. ಈ ಎರಡೂ ದ್ವಿಪದಗಳಲ್ಲಿ ಮೊದಲನೇ ಪದಗಳು ಸಮ, ಎರಡನೇ ಪದಗಳು ಸಮ, ಆದರೆ ಚಿಹ್ನೆಗಳು ಮಾತ್ರ ವಿರುದ್ಧವಾಗಿದ್ದಾವೆ. ನಮಗೆ ಈ ಹಿಂದೆ ಒಂದು ನಿತ್ಯ ಸಮೀಕರಣ ನೆನಪಿಟ್ಟು ಅದರ ಪ್ರಕಾರ a ಪ್ಲಸ್ ಬಿ ಮತ್ತು a ಮೈನಸ್ ಬಿಗಳ ಗುಣಲಬ್ಧ a ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಈ ರೂಪದಲ್ಲಿ ಬಂದಾಗ ನಾವು 3 ಪ್ಲಸ್ ವರ್ಗಮೂಲ 3 ಇಂಟು 3 ಮೈನಸ್ ವರ್ಗಮೂಲ 3 ಇವುಗಳನ್ನು ಗುಣಿಸಿದಾಗ 3 3 9 3ರ ವರ್ಗ ಮೈನಸ್ ವರ್ಗಮೂಲ 3ರ ವರ್ಗ. ಸೊ 9 ಮೈನಸ್ 3 ಈಕ್ವಲ್ಸ್ 6. ನೋಡಿ, ಇಲ್ಲಿ ಮೊತ್ತವನ್ನು ಕಂಡುಹಿಡಿದಾಗ ಒಂದು ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಮೊತ್ತ ಅಭಾಗಲಬ್ಧ ಸಂಖ್ಯೆಯಾಗಿದೆ. ಇಲ್ಲಿ ಒಂದು ಭಾಗಲಬ್ಧ ಮತ್ತೊಂದು ಅಭಾಗಲಬ್ಧ ಸಂಖ್ಯೆಗಳನ್ನು ತೆಗೆದುಕೊಂಡು ಗುಣಿಸಿದಾಗ ಗುಣಲಬ್ಧಗಳೇನಾಗಿದೆ, ನಮಗೆ ಒಂದು ಭಾಗಲಬ್ಧ ಸಂಖ್ಯೆ ಬಂದಿದೆ. ಅದೇ ರೀತಿ ನಾವು ಇದನ್ನು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿ ನಾವು ಆ ಸಮಸ್ಯೆಗಳಿಗೆ ಅನುಗುಣವಾಗಿ ನಿತ್ಯ ಸಮೀಕರಣಗಳ ಪ್ರಕರಣಗಳನ್ನು ತೆಗೆದುಕೊಂಡು ಮಕ್ಕಳೇ ಇಂಥವು ಸಾಕಷ್ಟು ಅಭ್ಯಾಸದಲ್ಲಿ ಚಟುವಟಿಕೆಗಳಿದ್ದಾವೆ. ಈ ಚಟುವಟಿಕೆಗಳನ್ನು ನಾವು ಬಿಡಿಸಲಿಕ್ಕೆ ಪ್ರಯತ್ನ ಮಾಡೋಣ.